ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಬಿಸಿಬೇಳೆಬಾತ್ ಯಾವ ರೀತಿ ಮಾಡೋದು ಅಂತ ನಾವೀಗ ನೋಡೋಣ ಬನ್ನಿ ಫ್ರೆಂಡ್ಸ್. ಬಿಸಿಬೇಳೆಬಾತ್ ಮತ್ತು ಖಾರ ಬೂಂದಿ ನಾನು ಅಂಗಡಿಯಿಂದನೇ ತರಿಸಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಮೊದಲಿಗೆ ನಾವು ಏನೇನು ಬೇಕು ಅಂತ ನೋಡೋಣ. ಬಿಸಿಬೇಳೆಬಾತ್ ಪೌಡರ್, ಕ್ಯಾರೆಟ್, ಆಲೂಗಡ್ಡೆ, ಬೀನ್ಸ್ ಮತ್ತು ನೌಕಲ್ ಬೇಕು ಫ್ರೆಂಡ್ಸ್. ಒಗ್ಗರಣೆಗೆ ಕ್ಯಾಪ್ಸಿಕಮ್, ಟೊಮ್ಯಾಟೊ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಅಕ್ಕಿ ತೊಳೆದಿರೋದು 1 ಗ್ಲಾಸ್, ಹುಣಸೆಹಣ್ಣು, ಉಪ್ಪು, ಬೇಳೆ, ಅರಿಶಿನ, ಖಾರ, ಎಣ್ಣೆ, ಕಡಲೆಬೀಜ ಮತ್ತು ಸಾಸಿವೆ. ಇದರ ಜೊತೆಗೆ ನಾನು ಈ ಕ್ಲಿಪ್ಪಲ್ಲಿ ತೋರಿಸಿಲ್ಲ ಫ್ರೆಂಡ್ಸ್, ನಾನು ತುಪ್ಪ ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ಗೋಡಂಬಿ ಆ್ಯಡ್ ಮಾಡಿದ್ದೀನಿ ಮತ್ತು ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಮೊದಲಿಗೆ ನಾವು ಕುಕ್ಕರ್ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಅಕ್ಕಿ ತೊಳೆದಿರುವಂಥ ಅಕ್ಕಿ ಏನಿದೆ ಅಲ್ಲ ಅದನ್ನು ನಾವು ಕುಕ್ಕರ್ಗೆ ಹಾಕ್ಕೊಂಡು, ಅದಾದಮೇಲೆ ನಾವು ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡು, ತೊಗರಿಬೇಳೆ ಇವಾಗ 1 ಗ್ಲಾಸ್ ಅಕ್ಕಿಗೆ 3/4 ಗ್ಲಾಸಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಬೇಳೆ ಕೂಡ ತೊಗೋಬೋದು. ನೋಡಿ, ತೊಳೆದಿರೋ ಅಂಥ ತೊಗರಿಬೇಳೆ ಕೂಡ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ತರಕಾರಿ ಎಲ್ಲ ನಾವು ಏನೇನು ತರಕಾರಿ ತೊಗೊಂಡಿದ್ವಲ್ಲ, ಕ್ಯಾರೆಟು, ಬೀನ್ಸು, ನೌಕಲ್ಲು ಮತ್ತು ಆಲೂಗಡ್ಡೆ. ಇದ್ರ ಜೊತೆಗೆ ನಾವು ಇನ್ನೂ ಆ್ಯಡ್ ಮಾಡ್ಕೋಬೋದು ಬಟಾಣಿ ಮತ್ತು ಕಾಲಿಫ್ಲವರ್ ಕೂಡ ಆ್ಯಡ್ ಮಾಡ್ಕೋಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿವಾಗ ಇಷ್ಟೇ ತರಕಾರಿ ಹಾಕಿದ್ದೀನಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ತೊಳೆದು ನಾನು ಇದಕ್ಕೆ ಸೇರಿಸಿದ್ದೀನಿ. ಈಗ ನೆಕ್ಸ್ಟು ನಮಗೆ ನೀರು ಎಷ್ಟು ಬೇಕು ಅಂತ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೋಬೇಕು. ಅದು ಮುಳುಗಬೇಕು. ಆಮೇಲಿಂದ ಸಾಫ್ಟಾಗಿ ಕುಕ್ ಆಗಬೇಕಲ್ಲ. ನಾನೀಗ 3 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. 1 ಕಪ್ ನೀರು ಹಾಕಿದೆ. ಈಗ ನೆಕ್ಸ್ಟ್ ಸೆಕೆಂಡ್ ಕಪ್ ನೀರು, 2ನೇ ಕಪ್ ನೀರು ಹಾಕ್ತಾಯಿದ್ದೀನಿ. 2ನೇ ಕಪ್ ನೀರು, ಲಾಸ್ಟ್ 3 ಕಪ್ ನೀರು ಹಾಕ್ತೀನಿ ಫ್ರೆಂಡ್ಸ್. 3 ಕಪ್ ನೀರು ಹಾಕೋದ್ರಿಂದ ಚೆನ್ನಾಗಿ ಬೇಯಬೇಕು, ಅದು ಸಾಫ್ಟಾಗಿ ಬೇಯಬೇಕು. ಹಾಕಿದ ತಕ್ಷಣ ಇದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಪುಡಿ ಉಪ್ಪು ಕೂಡ ಸೇರಿಸ್ಕೋಬೋದು. ನನಗೆ ಅದರಿಂದ ಕಂಫರ್ಟೇಬಲ್ ಅಷ್ಟೇ. ನಾನು ಅದಕ್ಕೆ ಕಲ್ಲುಪ್ಪು ಹಾಕಿದ್ದೀನಿ. ಈಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋದು ಫ್ರೆಂಡ್ಸ್. ಏಕೆಂದರೆ ಬೇಳೆ, ತರಕಾರಿ, ಅಕ್ಕಿ ಎಲ್ಲ ಹಾಕಿರೋದ್ರಿಂದ ಅದು ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಈಗ ಟೋಟಲಾಗಿ ನಾನು 3 to 4 ವಿಷಿಲ್ಸ್ ಕೂಗಿಸ್ಕೊತೀನಿ. ನಾನಿವತ್ತು 4 ವಿಷಿಲ್ಸ್ ಕೂಗಿಸ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಬೇಯಬೇಕಲ್ವ, ಸೊ 4 ವಿಷಿಲ್ ಕೂಗಬೇಕು. ಅಲ್ಲಿ ತನಕ ನಾವು ಒಗ್ಗರಣೆಗೆ ಬಾಣಲಿ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಬಾಣಲಿಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಸ್ವಲ್ಪ ಬಿಸಿ ಆಗಲಿ ಫ್ರೆಂಡ್ಸ್. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಈಗ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಅದು ಚಟಪಟ ಅನ್ನಬೇಕು ಸಾಸಿವೆ ಎಲ್ಲ. ಈಗ ಕಡಲೆಬೀಜ ಹಾಕಿದ್ದೀನಿ. ಕಡಲೆಬೀಜ ಬಂದು ಸ್ವಲ್ಪ ಟೇಸ್ಟ್ಗೋಸ್ಕರ, ಅದು ಬಿಸಿಬೇಳೆಬಾತ್ಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕೆ ನಾನು ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀವು ತರಕಾರಿ ಬೇಯಿಸ್ಕೊಳ್ಳುವಾಗೂ ಹಾಕ್ಕೋಬೋದು. ನಾನು ಈ ರೀತಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಬೆಳ್ಳುಳ್ಳಿ, ಜಜ್ಜಿರುವಂಥ ಬೆಳ್ಳುಳ್ಳಿ ಒಂದು 3-4 ಅದು ಫ್ರೈ ಆಗಬೇಕು. ಅದೊಂದು ಫ್ಲೇವರ್ ಕೊಡುತ್ತಲ್ಲ, ಅದು ಚೆನ್ನಾಗಿರುತ್ತೆ. ಸೊ ಜಜ್ಜಿರುವಂಥ ಬೆಳ್ಳುಳ್ಳಿ ಈಗ ನೋಡಿ ಫ್ರೆಂಡ್ಸ್, ಎಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಒಣಮೆಣ್ಸಿನ್ಕಾಯಿ 4 ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. 4 ಒಣಮೆಣ್ಸಿನ್ಕಾಯಿ ಹಾಕಿ ಈಗ ಫ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವು ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಇದಕ್ಕೆ ನಾವು ಗೋಡಂಬಿ ಸೇರಿಸ್ತಾ ಇದ್ದೀವಿ. ಗೋಡಂಬಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಷ್ಟೇ. ಅದಕ್ಕೆ ನಾನು ಗೋಡಂಬಿ ಕೂಡ ಸೇರಿಸ್ತಾ ಇದ್ದೀನಿ. ಅದಿಲ್ಲ ಅಂದರೂ ಪರವಾಗಿಲ್ಲ, ಸೇರಿಸಿದ್ರೆ ಸ್ವಲ್ಪ ಟೇಸ್ಟ್ ಅಂತ ಅಷ್ಟೇ ಆಗ್ತಾ ಇರೋದು. ಗೋಡಂಬಿ ಹಾಕಿದ್ಮೇಲೆ ಈಗ ನಾನು ಕರಿಬೇವು ಹಾಕ್ಕೊತೀನಿ ಫ್ರೆಂಡ್ಸ್. ನೋಡಿ, ಕರಿಬೇವನ್ನ ಚೆನ್ನಾಗಿ ತೊಳೆದು
ಹಾಕ್ಕೋಬೇಕಾಗತ್ತೆ. ಕರಿಬೇವು ಹಾಕಿದ್ಮೇಲೆ ಈಗ ಈರುಳ್ಳಿ ಏನು ಕಟ್ ಮಾಡಿದ್ದೀನಲ್ಲ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ಸಣ್ಣದಾಗಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಕಟ್ ಮಾಡಿದ್ದೀನಿ. ಅದು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಬೇಕು. ಅದು ಹಸಿ ವಾಸನೆ ಹೋಗಬೇಕು. ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇದಕ್ಕೆ ಹೆಂಗೂ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ಜೀರ್ಣಶಕ್ತಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ನಾನೀಗ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಕೂಡ ಎಣ್ಣೆಯಲ್ಲಿ ಬೇಗ ಫ್ರೈ ಆಗೋಗುತ್ತೆ. ನಾವು ತರಕಾರಿ ಜೊತೆ ಹಾಕಿದ್ರೆ ಅದು ಅಷ್ಟು ಟೇಸ್ಟ್ ಸಿಕ್ಕಲ್ಲ. ಈ ರೀತಿ ನಾವು ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಕ್ಯಾಪ್ಸಿಕಮ್ ಕೂಡ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಎಲ್ಲ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡು ಚೆನ್ನಾಗಿ ಕುಕ್ ಆಗಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ, ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಎಣ್ಣೆಯಲ್ಲೇ ತೊಗೊಳುತ್ತೆ. ಅದೊಂದು 2ರಿಂದ 3 ನಿಮಿಷ ಟೈಮ್ ತೊಗೊಳುತ್ತೆ ಫ್ರೈ ಆಗೋದಕ್ಕೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವೊಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮನೇಲಿ ನಾವು ಹೋಟೆಲ್ ಸ್ಟೈಲ್ನಲ್ಲೇ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ. ಎಣ್ಣೆಯಲ್ಲಿ ಫ್ರೈ ಆದಷ್ಟು ಅದು ರುಚಿ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಚೆನ್ನಾಗಿ ಫ್ರೈ ಮಾಡಬೇಕು, ಸಾಫ್ಟ್ನೆಸ್ ಬರಬೇಕು. ಈಗ ನಾನು ಇದಕ್ಕೆ ಟೊಮೆಟೊ ಸೇರಿಸ್ಕೊತೀನಿ. ಒಂದು ಮೀಡಿಯಮ್ ಸೈಜ್ ಟೊಮೆಟೊ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, 1 ಕ್ಯಾಪ್ಸಿಕಮ್, 1 ಟೊಮೆಟೊ ಸೇರಿಸ್ಕೊಂಡಿದ್ದೀನಿ. ಸೇಮ್ ಈಗ ಇದು ಕೂಡ ಸಾಫ್ಟ್ ಆಗಬೇಕು ಫ್ರೆಂಡ್ಸ್. ಟೊಮೆಟೊ ಫುಲ್ಲು ಸಾಫ್ಟ್ ಆಗಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ. ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಸಾಫ್ಟ್ ಆಗಬೇಕಾಗುತ್ತೆ. ಇದೇ ರೀತಿ ನಾವು ಮಧ್ಯದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನು ಏನು ಹೇಳ್ತೀನಂದರೆ ಫ್ರೆಂಡ್ಸ್, ಮುಂಚೆ ನನಗೆ ಅಡುಗೆ ಮಾಡೋದಕ್ಕೆ ಬರ್ತಾಯಿರಲಿಲ್ಲ. ಬೇಳೆನ ಯಾವ ರೀತಿ ಬೇಯಿಸ್ಕೋಬೇಕು ಅಂತ ಕೂಡ ಗೊತ್ತಿರ್ತಿರ್ಲಿಲ್ಲ. ಈಗ ನಾನು ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿದ್ದೀನಿ ಅಂದರೆ ಮಾಡ್ತಾ ನಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾವು ಬರಲ್ಲ ಅಂತ ಕೂತ್ಕೋಬಾರ್ದು. ಒಂದು ಎಕ್ಸಾಂಪಲ್ ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ಒಬ್ಬಟ್ಟು ಅದು ತುಂಬ ಕಷ್ಟ ಅಂತ ತಿಳ್ಕೊಬಿಟ್ಟು ನಾನು ಮದುವೆ ಆಗಿ 2-3 ವರ್ಷ ಆದರೂ ಒಬ್ಬಟ್ಟು ಮಾಡೋದಕ್ಕೆ ತುಂಬ ಕಷ್ಟಪಡ್ತಿದ್ದೆ. ಅದರಿಂದ ಹಬ್ಬ ಬಂದ್ರೂ ನಾವು ಒಬ್ಬಟ್ಟೇ ಮಾಡ್ತಾಯಿರಲಿಲ್ಲ ಮನೇಲಿ. ಆದರೆ ನಾನು ಒಂದಿನ ಏನಾಗುತ್ತೆ, ಯಾವ ರೀತಿ ಮಾಡೋದು ಟ್ರೈ ಮಾಡೋಣ ಅಂತ ಕೇಳಿ ನಾನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ, ಇಷ್ಟೇನಾ, ಇದಕ್ಕೆ ನಾನು ಹಬ್ಬದ ದಿನ ಒಬ್ಬಟ್ಟು ಕೂಡ ಮಾಡಿದೆ, ಮನೇಲಿ ಕಾಲ ಹಾಕಿದ್ನ ಅನ್ನೋ ರೀತಿ ನನಗನ್ನಿಸ್ತು. ಅದಾದಮೇಲೆ ಮಾಡ್ತಾ ಈಗ ನಾನು ಚೆನ್ನಾಗಿ ಒಬ್ಬಟ್ಟು ತಟ್ತೀನಿ, ಒಬ್ಬಟ್ಟು ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಯಾವುದೊಂದಕ್ಕೂ ಅಷ್ಟೇ ನಾವು ಕಲಿಯೋದು ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇದಕ್ಕೆ ನಾನು ಗ್ರೇವಿಗೆ ಹುಣಸೆಹಣ್ಣು ಸೇರಿಸ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು, ಅಲ್ಲಿ ಅಕ್ಕಿ ಬೇಳೆಗೆ ಎಲ್ಲ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನು ಏನಕ್ಕೋಸ್ಕರ ನಾನು ಈ ಎಕ್ಸ್ಪೀರಿಯೆನ್ಸ್ ಹೇಳಿದೆ ಅಂದರೆ, ಬರಲ್ಲ ಅಂದರೆ ಯಾವುದೂ ಬರಲ್ಲ ಫ್ರೆಂಡ್ಸ್. ನಾವು ಟ್ರೈ ಮಾಡಿದಷ್ಟು ನಾವು ಇನ್ನೂ ಚೆನ್ನಾಗಿ ಕಲಿತೀವಿ. ಕಲಿತ್ರೆ ನಮಗೆ ಒಳ್ಳೆಯದಲ್ವಾ. ನೋಡಿ ಫ್ರೆಂಡ್ಸ್, ಈಗ ಬೆಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ. ಬಿಸಿಬೇಳೆಬಾತ್ಗೆ ಗ್ರೇವಿಗೆ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕಿದೆ. ನೆಕ್ಸ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಕೂಡ ಹಾಕ್ಕೋಬೋದು. ನಾನೀಗ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ಖಾರ ಹಾಕಿದ್ದೀನಿ. ನೀವು ನೋಡಿಕೊಂಡು ಖಾರ ಸೇರಿಸ್ಬೋದು ಫ್ರೆಂಡ್ಸ್. ಈಗ ಬಿಸಿಬೇಳೆಬಾತ್ ಪೌಡರ್ ಹಾಕ್ತಾಯಿದ್ದೀನಿ. ಅದು 3 ಟೇಬಲ್ ಸ್ಪೂನಲ್ಲಿ ಅಷ್ಟು ಹಾಕ್ಕೋಬೇಕು. ನೋಡಬೇಕು ಕ್ವಾಂಟಿಟಿ ಎಷ್ಟಿರುತ್ತೆ ಅಂತ ನೋಡಿ ನಾವು ಹಾಕ್ಕೋಬೇಕಾಗತ್ತೆ. ಇವಾಗ ನೀವು ಚಿಕ್ಕ ಪ್ಯಾಕೆಟ್ ಬರುತ್ತಲ್ಲ, ಅದರಲ್ಲಿ 2 ಪ್ಯಾಕೆಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡಿ, ನೀವು ಸ್ವಲ್ಪನೇ ಮಾಡ್ತೀನಿ ಅಂದರೆ 1 ಪ್ಯಾಕೆಟ್ ಹಾಕಿದ್ರೂ ಸಾಕು. ನಾನಿವಾಗ ಸ್ವಲ್ಪ
ಒಂದು ಗ್ಲಾಸ್ ಅಕ್ಕಿಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಏನು ಬಿಸಿಬೇಳೆಬಾತ್ ಪೌಡರ್ ಇದೆಯಲ್ಲ ಅದನ್ನು ಕನ್ಸಿಸ್ಟೆನ್ಸಿ ನೋಡಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಅದ್ರ ಸ್ಮೆಲ್ ಏನಿದೆ ಎಲ್ಲ ಚೆನ್ನಾಗಿ ಹೋಗ್ಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಇದು ತಿನ್ನೋದಕ್ಕೂ ಕೂಡ ಹೆವಿ ಅನಿಸುತ್ತೆ. ನಾವು ಬ್ಯಾಲೆನ್ಸ್ಡ್ ಆಗಿ ತಿನ್ನಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಈಗ ಬೇಯಿಸ್ಕೊಂಡಿರೋಂಥ ಅಕ್ಕಿ, ಬೇಳೆ, ತರಕಾರಿ ಕೂಡ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ಗ್ರೇವಿ ಕೂಡ ರೆಡಿ ಆಗ್ತಾಯಿದೆ. ಇದು ಸ್ವಲ್ಪ ಹಸಿ ವಾಸನೆ ಬರೋ ತನಕ ಚೆನ್ನಾಗಿ ಕುಕ್ ಆಗಲಿ. ಈಗ ನೋಡಿ ಫ್ರೆಂಡ್ಸ್, ನಾನೀಗ ಸ್ಟವ್ ಆಫ್ ಮಾಡಿಕೊಂಡು ಏನು ಗ್ರೇವಿ ಕುಕ್ ಮಾಡಿದ್ದೀನಲ್ಲ ಅದನ್ನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು, ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಪ್ರಮಾಣ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರಾಗೆ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆಂದರೆ ಅದು ಬೆಂದ ಮೇಲೆ ನಮಗೆ ಫುಲ್ಲು ಗಟ್ಟಿಯಾಗುತ್ತೆ. ಬೇಯುತ್ತಲ್ಲ, ಬೆಂದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಮತ್ತು ಅದು ಸ್ವಲ್ಪ ತಣ್ಣಗಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಸ್ವಲ್ಪ ನೀರಾಗಿದ್ರೇ ಚೆಂದ. ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ, 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪು ಮೇಲೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಕುಕ್ ಮಾಡಬೇಕಾಗತ್ತೆ. ಅದು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ನಾವು ಬೆಂದಿದೆ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಸ್ವಲ್ಪ ನೀರು ಹಾಕಿರೋದ್ರಿಂದ ನಾವು ಸ್ವಲ್ಪ 1-2 ನಿಮಿಷ ಕುಕ್ ಮಾಡಬೇಕಾಗತ್ತೆ. ಅದಾದಮೇಲೆ ಈಗ ಬಿಸಿಬೇಳೆಬಾತ್ ರೆಡಿಯಾಗಿದೆ. ನಾನು ಖಾರ ಬೂಂದಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಬ್ಬೊಬ್ಬರು ರಾಯ್ತ ಜೊತೆಗೆ ತಿಂತಾರೆ, ಚಟ್ನಿ ಜೊತೆ ತಿಂತಾರೆ. ಆದರೆ ನಮಗೆ ಖಾರ ಬೂಂದಿ ಜೊತೆನೇ ಚೆನ್ನಾಗಿರುತ್ತೆ. ಸೊ ಖಾರ ಬೂಂದಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿಯಾದ ಬಿಸಿಬೇಳೆಬಾತ್ ನೋಡಿ ಫ್ರೆಂಡ್ಸ್. ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ. ತಿನ್ನಿ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿದೆ. ಒಂದ್ಸರಿ ಟ್ರೈ ಮಾಡಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಥ್ಯಾಂಕ್ ಯು.